ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಬ್ಬಬ್ಬಬ್ಬಬ್ಬ ಗುರು, ಏನು ಮ್ಯಾಚ್ ಗುರು, ಕ್ರೇಜಿ ಮ್ಯಾಚು. ಲಾಸ್ಟ್ ಓವರ್ವರೆಗೂ ಹೋಯ್ತು. ನಿನ್ನೆ SRH ಹಂಗೆ, ಇವತ್ತು ಹಂಗೆ ಲಾಸ್ಟ್ ಓವರ್ವರೆಗೂ ಹೋಯ್ತು. ಕ್ರೇಜಿ. GT ಅವ್ರಿಗೆ ಏನೋ ಗೊತ್ತಿಲ್ಲ, ರಾಜಸ್ಥಾನ್ ರಾಯಲ್ಸ್ ಮೇಲೆ ಒಂದು ಒಳ್ಳೆ ಒಲವು ಪ್ರೀತಿ ಅನಿಸುತ್ತೆ. ಬರೀ ಸೋಲಿಸ್ತಾ ಇರ್ತಾರೆ. ಆ್ಯಂಡ್ ರಾಜಸ್ಥಾನ್ ಅವ್ರಿಗೆ ಗೊತ್ತಿಲ್ಲ ಗುರು, GT ಅವ್ರ ಮೇಲೆ ಏನೋ ಸಮಸ್ಯೆ ಇದೆ. GT ಅವ್ರ ವಿರುದ್ಧ ಯಾವಾಗಲೂ ಸೋಲ್ತಾ ಇರ್ತಾರೆ. ಸೊ ಏನೋ ಸಮಸ್ಯೆ ಇದೆ, ಖಂಡಿತ ಸಮಸ್ಯೆ ಅಂತೂ ಇದ್ದಿದ್ದೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ್ಯಂಡ್ ಒಂದು ಒಳ್ಳೆ ಕ್ರೇಜಿ ಮ್ಯಾಚ್ ಆಡ್ಕೊಟ್ರು ನಮ್ಮ ರಶೀದ್ ಖಾನ್ ಆ್ಯಂಡ್ ತೇವಾಟಿ ಅವ್ರಿಗೆ. ಸ್ಪೆಷಲ್ ಮೆನ್ಷನ್ ಟು ಶುಭ್ಮನ್ ಗಿಲ್ ಅವರ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. ಅಷ್ಟು ಸಮರಿ ಸ್ಟಾರ್ಟ್ ಮಾಡೋದಾದರೆ, GT ಅವರು ಟಾಸ್ ಗೆದ್ರಪ್ಪ. ನಮ್ಮ ಶುಭ್ಮನ್ ಗಿಲ್ ಆಬ್ವಿಯಸ್ಲಿ ಬಾಲಿಂಗ್ ತೊಗೊಂಡ್ರು, ಯಾಕೆಂದರೆ ನೆಕ್ಸ್ಟ್ ಡ್ಯೂ ಬರುತ್ತೆ, ಸೆಕೆಂಡಲ್ಲಿ ಆರಾಮಾಗಿ ಹೊಡಿಬೋದು ಅಂತ. ಸೊ ರಾಜಸ್ಥಾನ್ ಅವರು ಇದೇ ಜೈಪುರ್ ಸ್ಟೇಡಿಯಮಲ್ಲೇ ನಮ್ಮ RCB ವಿರುದ್ಧ ಗೆದ್ರಲ್ಲಪ್ಪ. ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾಯಿತು. ಇವತ್ತು ಮ್ಯಾಚ್ ನೋಡೋದಾದರೆ GT ಅವ್ರು ಅದೇ ಟಾಸ್ ಗೆದ್ರು, ಫಸ್ಟ್ ಬಾಲಿಂಗ್ ತೊಗೊಂಡ್ರು. ಆ್ಯಂಡ್ ರಾಜಸ್ಥಾನ್ ಗುರು ಅವ್ರದ್ದು ಎಲ್ಲ ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ಟೀಮ್ ಥರನೇ ಇತ್ತು. ಸೊ ಬ್ಯಾಲೆನ್ಸ್ ಟೀಮ್ ಥರನೇ ಇತ್ತು, ಅಲ್ಲ ಬ್ಯಾಲೆನ್ಸ್ಡ್ ಟೀಮೇ ಅದು. ಬಟ್ ಓಪನಿಂಗು ನಡೀತಾ ಇರಲಿಲ್ಲ. ಯಾಕೆಂದರೆ ಬಟ್ಲರ್ ಆಡಿದ್ರೆ ಇವರು ಯಶಸ್ವಿ ಜೈಸ್ವಾಲ್ ಆಡ್ತಿಲ್ಲ, ಯಶಸ್ವಿ ಜೈಸ್ವಾಲ್ ಆಡಿದ್ರೆ ಬಟ್ಲರ್ ಆಡಲ್ಲ, ಇಲ್ಲಾಂದರೆ ಇಬ್ಬರು ಆಡ್ತಿಲ್ಲ. ಆಲ್ಮೋಸ್ಟ್ ಇಬ್ಬರು ಔಟ್ ಆಫ್ ಫಾರ್ಮೇ ಇರೋದು. ಒಬ್ಬರು ಔಟ್ ಆಫ್ ಫಾರ್ಮಿಂದ ಇನ್ ಫಾರ್ಮಿಗೆ ಬಂದಿದ್ರು, ಅದು RCB ಜೊತೆ. ಯಾರು ಅಂದರೆ ಬಟ್ಲರು. ನೋ ಕಾಮೆಂಟ್ಸ್. ಬಟ್ ಬಟ್ಲರ್ಗೆ ಔಟ್ ಮಾಡಿದ್ದು ಯಾರು ಹೇಳಿ? ರಶೀದ್ ಖಾನ್ ಬೌಲಿಂಗು ನಡೀತಿರಲಿಲ್ಲ. ಈ ಮ್ಯಾಚ್ ಕ್ರೇಜಿಯಾಗಿ ಬೌಲಿಂಗ್ ಮಾಡಿದ್ರು ಗುರು. 4 ಓವರ್ 18 ರನ್ನು, 1 ವಿಕೆಟು, 18 ರನ್ನು. ಯಬ್ಬ ಏನಪ್ಪ ಇದು, ಕ್ರೇಜಿ ಬೌಲರ್ ಅವ್ರು ಮಾತ್ರ. ಅವ್ರಿಗೆ ಹೆಂಗಂದ್ರೆ ಸ್ವಲ್ಪ ಸ್ಪಿನ್ನು ಫ್ರೆಂಡ್ಲಿ ಸಿಕ್ಕರೆ ಸಾಕು, ಗ್ಯಾಪಲ್ಲೇ ಮುಗಿಸ್ಬಿಡ್ತಾರೆ ಎಲ್ಲ. ವಿಕೆಟು ತೆಗಿತಾರೆ, ರನ್ನು ಕೊಡಲ್ಲ ಗುರು. ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಅನ್ನೋದು ಯಾಕೋ ಏನೋ ಗೊತ್ತಿಲ್ಲಪ್ಪ, ಯಾರು ಕಣ್ಣು ಬಿದ್ದಿದ್ದೇನೋ. ಫುಲ್ಲು ಫಸ್ಟ್ಗೆ ಎಲ್ಲರೂ ಈ ಸೀಸನಲ್ಲಿ ಟಾಪ್ ಸ್ಕೋರರ್ ಯಾರಾಗ್ತಾರೆ ಅಂತ ಕೇಳ್ತಾ ಇದ್ರು. ಆರೆಂಜ್ ಕ್ಯಾಪ್ ಹೋಲ್ಡರ್ ಯಾರಾಗ್ಬೋದು ಅಂದರೆ ಯಶಸ್ವಿ ಜೈಸ್ವಾಲ್ ಅಂತಿದ್ರು ಎಲ್ಲರೂ. ಸೊ ಎಲ್ಲರೂ ಅನ್ನೋದು ನೋಡಿ ಅವ್ರ ಮೇಲೆ ಕಣ್ಣು ಬಿದ್ದಿದೆ ಅನಿಸುತ್ತೆ. ಏನೋ ರನ್ನೇ ಬರ್ತಿಲ್ಲ ಗುರು. ಫಸ್ಟ್ ಮ್ಯಾಚು 24, ಆಮೇಲೆ 10-0, ಆಮೇಲೆ ಇವಾಗ ಈ ಮ್ಯಾಚಲ್ಲಿ 24, ಹೋದ ಮ್ಯಾಚಲ್ಲಿ ಒಂದು 12 ಹೊಡೆದಿರ್ಬೋದು. ಸೊ ಏನಪ್ಪ ಗೊತ್ತಿಲ್ಲ. ಇಲ್ಲ, ಹೋದ ಮ್ಯಾಚಲ್ಲಿ 0 ನಮ್ಮ RCB ಜೊತೆ, ಅದಕ್ಕಿಂತ ಮೊದಲು 10 ರನ್ನು. ಸೊ ಏನು ಗೊತ್ತಿಲ್ಲಪ್ಪ. ಇವತ್ತು 24 ರನ್ ಹೊಡೆದ್ರು. ನೆಕ್ಸ್ಟು ಬರ್ತಾರೆ ಗುರು ಸಂಜು ಸ್ಯಾಮ್ಸನ್ ಆ್ಯಂಡ್ ರಿಯಾನ್ ಪರಾಗ್ ಜುಗಲ್ಬಂದಿ. ಸೊ ಸಂಜು ಸ್ಯಾಮ್ಸನ್ ಗೊತ್ತಿಲ್ಲ ಗುರು, ಈ ಸೀಸನ್ ಮಾತ್ರ ಕ್ರೇಜಿಯಾಗಿ ಆಡ್ತಾರೆ. ಯಾಕೋ ಗೊತ್ತಿಲ್ಲ. ಫಸ್ಟ್ ಮ್ಯಾಚು, ಸೆಕೆಂಡ್ ಮ್ಯಾಚು, ಥರ್ಡ್ ಮ್ಯಾಚೆಲ್ಲ ಕ್ರೇಜಿ ಆಡ್ತಿದ್ದಾರೆ. ಅದಾದಮೇಲೆ ಡೌನ್ ಆಗ್ತಾ ಬರ್ತಿತ್ತು. ಬಟ್ ಇವ್ರದ್ದು ಯಾಕೋ ಇವಾಗ ಕಾನ್ಸ್ಟೆಂಟ್ ಆಗಿದೆ. ಅಂದರೆ ಲೈಕ್ ಕಾನ್ಸ್ಟೆಂಟ್ ಇನ್ ದ ಸೆನ್ಸ್ ಕ್ರೇಜಿ ಬ್ಯಾಟಿಂಗ್ ಕಾನ್ಸ್ಟೆಂಟ್ ಅಂತಾರಲ್ಲ, 60-50 ಈ ಥರ ಹೊಡೆಯೋ ಕಾನ್ಸ್ಟೆಂಟ್ ಬ್ಯಾಟಿಂಗು, ಆ ಥರ ಎವರೇಜ್ ಮೇಂಟೈನ್ ಮಾಡ್ತವ್ರೆ 60-50. ಸೊ ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. T20 ವರ್ಲ್ಡ್ ಕಪ್ಗೆ ಹೇಳಿ ಮಾಡಿಸಿದ ವಿಕೆಟ್ ಕೀಪರ್ ಆ್ಯಂಡ್ ಬ್ಯಾಟ್ಸ್ಮನ್ ಥರ ಕಾಣಿಸ್ತಿದ್ದಾರೆ ಸದ್ಯಕ್ಕೆ ನೋಡೋದಾದರೆ. ಆಗ್ಬೋದು, ಆಗಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಸೊ ಅವ್ರ ಜೊತೆ ರಿಯಾನ್ ಪರಾಗ್ ಒಂದು ಕಾಲದಲ್ಲಿ ಪಾನ್ ಪರಾಗಲ್ಲ ಅಂತ ಅನ್ಕೊಂಡು ಬೈತಿದ್ರು ಗುರು. ಇವಾಗ ರಿಯಾನ್ ಪರಾಗ್ ಕ್ರೇಜಿ ರಿಯಾನ್ ಪರಾಗ್, ಒರಿಜಿನಲ್ ರಿಯಾನ್ ಪರಾಗ್ ಈಸ್ ಬ್ಯಾಕ್ ಅಂತ. 4 ಇನ್ನಿಂಗ್ಸು ಕಂಟಿನ್ಯೂಸ್, 4 ಇನ್ನಿಂಗ್ಸಲ್ಲಿ 3 50s ಗುರು, 3 50s. 2019ಇಂದ 2023ವರೆಗೂ 44 ಇನ್ನಿಂಗ್ಸಲ್ಲಿ 2 50s ಹೊಡೆದಿದ್ದಾರೆ. ಈ IPL ಸೀಸನಲ್ಲಿ ಒಟ್ಟು 3 50s ಹೊಡೆದಿದ್ದಾರೆ ಗುರು. ಏನೋ ಗೊತ್ತಿಲ್ಲ. ಅವರು ಪಕ್ಕ ಮಂತ್ರ ಹೇಳ್ಕೊಂಡು ಬಂದಿರ್ತಾರೆ. ಯಾವ ಮಂತ್ರ ಹೇಳಿದಾರೋ ಅವ್ರಿಗೆ ಗೊತ್ತು. ಓಂ ಬಿಮ್ ಬುಮ್ ಬುಷ್ ಅಂತ ಏನಾದರೂ ಹೇಳ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಬರೀ ಇಂಥದೆಯ ಕ್ರೇಜಿ ಬ್ಯಾಟಿಂಗ್ ಮಾತ್ರ ಆಡ್ತಿದ್ದಾರೆ. ಸೊ ಅವರಿಬ್ಬರು ಜುಗಲ್ಬಂದಿ 13 ಓವರು ಅಂದರೆ ಲೈಕ್ 78 ಬಾಲಲ್ಲಿ 130 ರನ್ ಹೊಡಿತಾರೆ ಗುರು. ಇಬ್ಬರು ಆಲ್ಮೋಸ್ಟ್ ಒಂದು 10 ರನ್ ರೇಟ್ ಇಟ್ಟುಕೊಂಡು ಹೊಡಿತಾರೆ. ಕ್ರೇಜಿಯಾಗಿ ಬ್ಯಾಟಿಂಗ್ ಆಡಿದ್ರು. ಅದಾದಮೇಲೆ ಬರ್ತಾರೆ ಹೆಟ್ಮೈರು ಲಾಸ್ಟ್ 5 ಬಾಲಲ್ಲಿ 13 ರನ್ ಹೊಡಿತಾರೆ ಗುರು. 1 4 1 6. ಸೊ ನೀವು ನೋಡೋದಾದರೆ RCB ಮ್ಯಾಚ್ ಆಗಬೇಕಾದ್ರೆ ಕೊಹ್ಲಿ ಕಾಕ ಒಬ್ಬರೇ ನಿಂತ್ಕೊಂಡು ಆಡಿದ್ರು. ನೆಕ್ಸ್ಟ್ ಲಾಸ್ಟ್ಗೆ ಯಾರು ಬಂದಿದ್ರು ಹೇಳಿ? ಗ್ರೀನು. 5 ಬಾಲು 4 ರನ್ನು. ಸೊ ಅದೇ 5 ಬಾಲಲ್ಲಿ 13 ರನ್ ಹೊಡೆದಿದ್ರೆ 195 ಹಂಗಾಗಿರೋದು. ಸೊ ಮೈಂಡ್ ಸೆಟ್ ಚೇಂಜ್ ಆಗಿರ್ಬೋದು, ಮೊಮೆಂಟಮ್ ಸಿಕ್ಕಿರೋದು ನಮಗೆ. ಆ ಥರ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಅಂದರೆ ಆಗ್ಬೋದಾಗಿತ್ತಲ್ಲ. ಸರಿಯಪ್ಪ ಅಪ್ಪ, ನಮಸ್ಕಾರ. ಯಾಕೆಂದರೆ ಇಲ್ಲಿ ನೋಡಿ ಹೆಟ್ಮೇರು 1 4 1 6 ಹೊಡೆದ್ಬಿಟ್ಟು
ಪುಷ್ ಮಾಡಿದ್ರು ರನ್ ಅಂತ 196 ತೊಗೊಂಡು ಹೋದ್ರು. ಸೊ ಓವರಾಲ್ ಆಗಿ ರಾಜಸ್ಥಾನ್ 196 ತೊಗೊಂಡು ಹೋದ್ರು. ಅಲ್ಲಿವರೆಗೂ 197 ಟಾರ್ಗೆಟ್ ಇತ್ತು. ಸೊ GT ಬ್ಯಾಟಿಂಗ್ ಬರ್ತಾರೆ, ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್ ಒಳ್ಳೆ ಪಾರ್ಟ್ನರ್ಶಿಪ್ ಗುರು. 162 ರನ್ಸ್ವರೆಗೂ ಹೊಡಿತಾರೆ. ಅಂದರೆ ಲೈಕ್ ರನ್ ರೇಟ್ ಏನು ಅಷ್ಟೊಂದು ರನ್ ರೇಟ್ ಅಲ್ಲ, ರಿಕ್ವೈರ್ಡ್ ರನ್ ರೇಟ್ ಇರುತ್ತಲ್ಲ ಅಷ್ಟೊಂದು ಅಲ್ಲಿವರೆಗೂ ಟಚ್ ಮಾಡಿಲ್ಲ. ಕರೆಂಟ್ ರನ್ ರೇಟ್ ಎಲ್ಲ ಕ್ರೇಜಿಯಾಗೇ ಇತ್ತು, ಒಂದು ಲೆವೆಲಿಗೆ ಇತ್ತು. ಸೊ ಅದಾದಮೇಲೆ 64 ರನ್ ಆಗಿರೋದೇ ವಿಕೆಟ್ ಹೋಗುತ್ತೆ. ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಹೇಳಿ? ಬೌಲರ್ ಕುಲ್ದೀಪ್ ಸೇನ್. ಯಾರ್ಯಾರು ಬರ್ತಾರೋ ಮರೆ. ನೀವೆಲ್ಲರೂ ಕೇಳಿರ್ತೀರ ಕುಲ್ದೀಪ್ ಸೇನ್ ಬಗ್ಗೆ. ಸೊ ಇಂಜುರಿ ಆಗಿಬಿಟ್ಟು ಒಂದು 4 ಮ್ಯಾಚ್ ಆಡಿರಲ್ಲ ಅನ್ಸುತ್ತೆ. ಈ ರಾಜಸ್ಥಾನ್ ರಾಯಲ್ಸ್ ಏನು ಅಂತ ಗೊತ್ತಿಲ್ಲ ಗುರು. ಹೊಸ ಪ್ಲೇಯರ್ಸ್ ಅಂದರೆ ನೇಮ್ ಇರೋ ಪ್ಲೇಯರ್ಸೇ, ನೇಮ್ ಮಾಡಿರೋ ಪ್ಲೇಯರ್ಸೇ ಅವ್ರು ಬಂದ್ಬಿಟ್ಟು ವಿಕೆಟ್ ತೆಗೆದಿದ್ದಾರೆ ಗುರು. ಈ ಥರ ಒಬ್ಬ RCB ಅಲ್ಲಿ ನಮ್ಮ ಬೌಲರ್ ಇದ್ದಿದ್ರೆ ಏನೋ ಆಗಿರೋದು ನಮಗೆ. ಇದನ್ನು ಇವರು ಆಡಿಸ್ತಿದ್ರು ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಅವರು. ರಾಜಸ್ಥಾನ್ ಅವ್ರದ್ದು ಮಾತ್ರ ಕ್ರೇಜಿ ಗುರು. ಕುಲ್ದೀಪ್ ಸೇನ್, ಮ್ಯಾಥ್ಯೂ ವೇಡ್ಗೆ ಇವರು ಫಸ್ಟು ನಮ್ಮ ಸಾಯಿ ಸುದರ್ಶನ್ ಔಟ್ ಮಾಡಿದ್ರು. ಅದಾದಮೇಲೆ ಮ್ಯಾಥ್ಯೂ ವೇಡ್ಗೆ ಹೆಂಗೆ ವೆಲ್ಕಮ್ ಮಾಡಿದ್ರು ಅಂದರೆ ಫುಲ್ಲು ಬೌನ್ಸರ್ ಹಾಕ್ಬಿಟ್ಟು ಬಾಗೋರು IPLಗೆ ಅಂತ, ನಿಮಗೆ ವೆಲ್ಕಮ್ ಬ್ಯಾಕ್ ಟು IPL ಅನ್ನೋ ಥರ ಬೌಲಿಂಗ್ ಮಾಡಿದ್ರು, ಸಖತ್ತಾಗಿ ಮಾಡಿದ್ರು. ಅದಾದಮೇಲೆ ಮ್ಯಾಥ್ಯೂ ವೇಡ್ನ ಔಟ್ ಮಾಡಿದ್ರು, ಅಭಿನವ್ ಮನೋಹರ್ನ ಔಟ್ ಮಾಡಿದ್ರು. ಒಳ್ಳೆ ಕ್ರೇಜಿ ಬೌಲಿಂಗರು. 145, 147, 144 ಎಲ್ಲ ಆಗ್ತಾಯಿದ್ರು. ಸೊ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಗುರು. ಓವರಾಲ್ ಆಗಿ ಶುಭ್ಮನ್ ಗಿಲ್ ಮೇಲೇ ಎಲ್ಲ ಬಿತ್ತು ಗುರು. ಶುಭ್ಮನ್ ಗಿಲ್ ಮೇಲೆ ಬಿದ್ದಾಗ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರಪ್ಪ. 72 ರನ್ ಹೊಡೆದ್ಕೊಟ್ರು. ಅದಾದಮೇಲೆ ವಿಜಯ್ ಶಂಕರ್ ಮತ್ತು ಶುಭ್ಮನ್ ಗಿಲ್ ಒಂದು ಒಳ್ಳೆ ಆಟ ಆಡ್ತಾರೆ. ಬಟ್ ವಿಜಯ್ ಶಂಕರ್ಗೆ ಅಷ್ಟು ಆಡೋಕ್ಕಾಗಲ್ಲ. ಚತುರ್ ಚಾಲ್ ಅವ್ರಿಗೆ ಗೊತ್ತಲ್ಲ. ವಿಜಯ್ ಶಂಕರ್ನ ಆ್ಯಂಡ್ ಶುಭ್ಮನ್ ಗಿಲ್ ಇಬ್ರು ಔಟ್ ಮಾಡ್ತಾರೆ ಗುರು. ಚತುರ್ ಚಾಲ್ ವೈಡ್ ಹಾಕಿ ಸ್ಟಂಪ್ ಮಾಡಿಸ್ಬಿಡ್ತಾರೆ ಇವ್ರಿಗೆ ಶುಭ್ಮನ್ ಗಿಲ್. ಅಲ್ಲಿಂದ RR ಕಂಬ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಏನು ಗೊತ್ತಾ, ತೆವಾಟಿ ಆ್ಯಂಡ್ ರಶೀದ್ ಸಾಕಾದಾಗ ಆಡಿದ್ರು ಲಾಸ್ಟ್ಗೆ. ಲಾಸ್ಟ್ ಅವ್ರು 15 ರನ್ ಬೇಕಾಗಿತ್ತು. ಆವೇಶ್ ಖಾನು ಅಣ್ಣ ಏನೋ ಹೆಲ್ಮೆಟ್ ತೆಗೆದು ಹಿಂಗೆಲ್ಲ ಮಾಡಿದ್ರು. ಇವತ್ತು ಆ ಥರನೇ ಫುಲ್ಲು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. 15 ರನ್ ಹೊಡ್ಸ್ಕೊಂಡ್ರು. 2 ಬಾಲ್ 4 ರನ್ ಬೇಕಾದಾಗ ರಶೀದ್ ಖಾನ್ ಅವರು ಒಂದು 4 ಹೊಡೆದ್ರು. ಸೊ ಒಳ್ಳೆ ಮ್ಯಾಚ್ ಗುರು, ಸಖತ್ತಾಗಿತ್ತು. ಇವತ್ತಿನ ಮ್ಯಾಚ್ ಎಲ್ಲರೂ ಆಬ್ವಿಯಸ್ಲಿ ಎಂಜಾಯ್ ಮಾಡಿರ್ತೀರಾ ಅನ್ಕೋತೀನಿ. ಆ್ಯಂಡ್ RCB ವರ್ಸಸ್ ಮುಂಬೈ ಪ್ರಿವ್ಯೂ ಆಲ್ರೆಡಿ ಹಾಕಿದ್ದೀನಿ, ಇಲ್ಲಿ ಮೇಲೆ ಇದೆ ನೋಡ್ಕೊಳ್ಳಿ. ಸೊ RCB ವರ್ಸಸ್ ಮುಂಬೈ ಹೆಂಗೆ ಆಡಬೇಕು, ನಮ್ಮ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಅದೆಲ್ಲ ಹೇಳಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋ ಸಮಯ. ಪ್ಲೀಸ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.